ನಮಸ್ಕಾರ. A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಶಾಲಾ ಶಿಕ್ಷಣ ಮಕ್ಕಳ ಜೀವನಕ್ಕೆ ಸುಭದ್ರ ಬುನಾದಿಯಾಗಲಿ. ಟಕ್ಕೆ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಗೆ ವೇದಿಕೆಯನ್ನು ಒದಗಿಸಿಕೊಡುವ ಮೂಲಕ ಅವರ ಭವಿಷ್ಯಕ್ಕೆ ಈ ಹಂತದಲ್ಲಿಯೇ ಭದ್ರವಾದ ಬುನಾದಿ ಹಾಕುವ ಕೆಲಸ ಶಾಲೆಗಳ ಶಿಕ್ಷಕರ ಮತ್ತು ಮಕ್ಕಳ ಹೆತ್ತವರಿಂದಾಗಬೇಕು ಎಂದು ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಮನ್ವಯಾಧಿಕಾರಿ IS ಟಕ್ಕೆ ಹೇಳಿದರು. ಪಟ್ಟಣದ ಬಂದಾಡ್ ರಸ್ತೆಗೆ ಹೊಂದಿಕೊಂಡಿರುವ ಯುವಕ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ವಿಜಯಪುರ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಸಿಂದಗಿ 2024-25ನೇ ಸಾಲಿನ 6ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ತರಬೇತಿ ಕಾರ್ಯಾಗಾರ, ಗಣಿತ ಹಾಗೂ ವಿಜ್ಞಾನ ಪ್ರಾಥಮಿಕ ಶಾಲಾ ಶಿಕ್ಷಕರ ಬುನಾದಿ ತರಬೇತಿಯಲ್ಲಿ ಅವರು ಭಾಗವಹಿಸಿ ಮಾತನಾಡಿ, ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸರ್ಕಾರ ರೂಪಿಸಿರುವ ಎಲ್ಲ ಯೋಜನೆಗಳ ಜಾರಿಯಲ್ಲೂ ಶಿಕ್ಷಕರು ಮಹತ್ವದ ಪಾತ್ರವನ್ನ ನಿರ್ವಹಿಸಬೇಕು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನಿರಂತರವಾಗಿ ನೀಡಬೇಕು ಎಂದರು. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಉಪನ್ಯಾಸಕಿ ಶ್ರೀಮತಿ SB ಬಲ್ಲಾರಿ ಮಾತನಾಡಿ, ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಶಿಕ್ಷಣದ ಬುನಾದಿ ಎಂದು ಪರಿಗಣಿಸಲಾಗುತ್ತದೆ. ಬುನಾದಿ ಅಥವಾ ತಳಪಾಯ ಗಟ್ಟಿ ಇದ್ದರೆ ಭವಿಷ್ಯದ ಶಿಕ್ಷಣ ಸರಾಗ ಎಂಬರ್ಥದ ಮಾತುಗಳು ಸಾಮಾನ್ಯವಾಗಿ ಚಾಲ್ತಿಯಲ್ಲಿವೆ. ಈ ಬುನಾದಿಯನ್ನ ಭದ್ರವಾಗಿ ಹೀಗೆ ನಿರ್ಮಿಸಬೇಕು. ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸಬೇಕು ಎಂದರು. ಸಿಂದಗಿ ಶಿಕ್ಷಣ ಇಲಾಖೆಯ SF ಕಾಜೂರ್, ಯಮನಪ್ಪಗೌಡ ಬಿರಾದಾರ್ ಹಾಗೂ ತಾಲೂಕಿನ ಶಿಕ್ಷಕರು ಇದ್ದರು. ಎಲ್ಲರೂ ಕೂಡಿ ಏನು ಮಕ್ಕಳ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ, ಕಲಿಕಾ ಫಲಗಳನ್ನು ಸಾಧಿಸ್ತಾ ಇದ್ದಾರೆ, ಸಾಧಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಮತ್ತು ಈ ತರಬೇತಿಯ ಅಭ್ಯರ್ಥಿಗಳು ಎಲ್ಲ ನಮ್ಮ ಮತ್ತು ನಮ್ಮೆಲ್ಲ ಶಿಕ್ಷಕರು ಮುಖ್ಯವಾಗಿ ಈ 5 ದಿನದ ತರಬೇತಿ 3 ದಿನ ಎಲ್ಲೋ ಬೇಸ್ ಟ್ರೈನಿಂಗ್ ಸಿಗ್ತದೆ. ನಿಮಗೆ ಕಲಿಕಾ ಫಲಗಳ ಆಧಾರದ ಮೇಲೆ ಇರುವಂಥದ್ದು ತರಬೇತಿ ನೀವು 3 ದಿನ ಇರ್ತದೆ. ಇನ್ನು 2 ದಿನ ಅತಿ ಮುಖ್ಯವಾಗಿರುವಂಥದ್ದು ನಮಗೆ ಈ ಪೋಕ್ಸೋಗೆ ಸಂಬಂಧಪಟ್ಟದ್ದಿರ್ತದೆ, ಆಮೇಲೆ ಶಿಕ್ಷಣದ ಹಕ್ಕುಗಳು ಇರ್ತದೆ, ಮತ್ತು UNCRC ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ, ಕೆಲವು ಮುಖ್ಯವಾಗಿರುವಂಥ ಒಂದಿಷ್ಟು ಕೊನೆ 2 ದಿನ ಅತಿ ಇಂಪಾರ್ಟೆಂಟ್. ಈ ಮೊದಲಿಗೆ 3 ದಿನ ಮಾತ್ರ ಕಲಿಕಾ ಫಲಗಳ ಆದಾದ್ಮೇಲೆ ನಾವು ಒಂದಿಷ್ಟು ತರಬೇತಿಗಳನ್ನು ಕೊಡ್ತೇವೆ. ಇದನ್ನು ಬರೀ ಇಲ್ಲಿ ಎಲ್ಲ ತರಬೇತಿಯನ್ನು ಬಿಟ್ಟು ಹೋಗೋದಲ್ಲ, ಇದು ಅತಿ ಅವಶ್ಯಕವಾಗಿರುವಂಥದ್ದು, ಭಾಳ ಇಂಪಾರ್ಟೆಂಟ್ ಇದೆ. ಇದನ್ನು ನಾವು ಅದಕ್ಕಾಗಿ ನೋಡಿ ನಿಮಗೆ 153 ಜನರಿಗೆ ಸೆಲೆಕ್ಟೆಡ್ ಮಾಡಿ ಕರೆದಿದ್ದೀವಿ. ಸುಮ್ಮನೆ ಕರೆದಿಲ್ಲ, ನಾವೆಲ್ಲರಿಗೂ ಕರೆದಿಲ್ಲ ನಾವು. ಅದಕ್ಕೆ ನೀವು ನಿಮ್ಮ ತರಗತಿಗಳಲ್ಲಿ ಹೋಗಿ ಈ ಕಲಿಕಾ ಆದಾದ್ಮೇಲೆ ಇದನ್ನು ಏನಿದೆಯಲ್ಲ ಈ ಕಾರ್ಯಕ್ರಮ, ಈ ತರಬೇತಿ ಉದ್ದೇಶ ಅದನ್ನು ಈಡೇರಬೇಕು. ತರಗತಿ ನೀವು ಕೂಡ ಅದು ಅಡಾಪ್ಟ್ ಮಾಡಬೇಕು. ಕಲಿಕಾ ಫಲಗಳಂದ್ರೆ ಏನು ಅಂತ ಟೀಚರ್ಸ್ಗೆ ಗೊತ್ತಿಲ್ಲ, ನಿಮ್ಮ ಮಕ್ಕಳಿಗೆ ನಾವೇನು ಕಲಿಸೋದಾಗ್ತದೆ. ಅದಕ್ಕೆ ನಾವು ಕೂಡ ಕೆಲವು ಕಲಿಕಾ ಫಲಗಳಿಗೆ ಏನೇನದಾವು, ಯಾವ್ಯಾವ ಅದಾವು. ಮತ್ತು ನಾನು ಒಂದು ಮಾತು ಹೇಳ್ಬೇಕಂದ್ರೆ, ನಿಮ್ಗೆಲ್ಲ ಸ್ಕೂಲಿಗೆ ಬಂದಿಲ್ಲ GPT ಟೀಚರ್ಸ್. ಈಗ ನಾನು ಕರೆದಿರೋದು ಎಲ್ಲ ಆರೋಗ್ಯ ಕರೆದಿಲ್ಲ, ನಾವು ಕೆಲವು ಸೆಲೆಕ್ಟೆಡ್ ನೀವು ಒಳ್ಳೆ ಟೀಚರ್ಸ್ ಅದೇ ಕರೆದಿದ್ದೀವಿ ನಾವು. ಇದೆ, ಸಹೋದರತ್ವ ಇದೆ, ಮಾತೃತ್ವ ಇದೆ. ಅವುಗಳನ್ನ ಯಾವ ರೀತಿಯಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಕಾಣ್ತೇವೆ. ಅದಾದ ನಂತರ ನಮ್ಮ ಶಿಕ್ಷಣದ ಗುರಿ ಮತ್ತೆ ಪಠ್ಯಕ್ರಮದ ಉದ್ದೇಶ, ಅದರ ಗುರಿಗಳು ಮತ್ತೆ ಸಾಮರ್ಥ್ಯಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ತಾ ಬಂದಾಗ ನೋಡಿ, ಇಲ್ಲಿ ಮೊದಲಿಗೆ ನಮ್ಮ ಶಿಕ್ಷಣದ ಗುರಿಗಳು ಯಾವ ರೀತಿ ಇದೆ, ಆ ಗುರಿಗಳನ್ನ ಸಾಧಿಸಲಿಕ್ಕೆ ಪಠ್ಯಕ್ರಮದ ಉದ್ದೇಶಗಳು ಯಾವ ರೀತಿ ಇದಾವೆ, ಅದಾದ ನಂತರ ಆ ಗುರಿಗಳಲ್ಲಿ ಮತ್ತೆ ಸಾಮರ್ಥ್ಯಗಳು ಯಾವ ರೀತಿ ಬರ್ತವೆ, ಮತ್ತೆ ಅದಾದ ನಂತರ ಕಲಿಕಾ ಫಲಗಳು ಯಾವ ರೀತಿ ಬರ್ತವೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸಬೇಕಾಗ್ತದೆ. ನೋಡಿ ಸರ್, ಇಲ್ಲಿ ಗುರಿಗಳು ಅಂತ ತೆಗೆದುಕೊಂಡಾಗ ವಿಶಾಲವಾಗಿರ್ತಕ್ಕಂತಹ ಒಂದು ನಿರ್ದೇಶನವನ್ನ ಕೊಡ್ತಕ್ಕಂತಹ ಒಂದು ಶೈಕ್ಷಣಿಕವಾಗಿರ್ತಕ್ಕಂತಹ ಒಂದು ಕಾಣ್ಕೆ ವಾಕ್ಯಗಳನ್ನ ನಾವು ಗುರಿಗಳು ಅಂತ ಗಮನಿಸ್ತೇವೆ. ಈಗಾಗಲೇ ನಾವು ಶಿಕ್ಷಣದ ಗುರಿಗಳನ್ನ ಏನ್ ಇಟ್ಕೊಂಡಿದ್ದೇವೆ, ನಮ್ಮ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಾಗ ಯಾವ ರೀತಿ ಇತ್ತು, ಮತ್ತೆ ಅದೇ ರೀತಿ ನಾವು ಈಗಾಗಲೇ ಎಲ್ಲದನ್ನು ಕೂಡ ನಾವು ಗಮನಿಸ್ತಾ ಬಂದಿದ್ದೇವೆ. ನಮ್ಮ ಶಿಕ್ಷಣದ ಗುರಿಗಳು ಏನಿದ್ದಾವೆ, ಉದ್ದೇಶಗಳು ಏನಿದ್ದಾವೆ, ಎಲ್ಲದನ್ನು ಕೂಡ ನಾವು ಇಲ್ಲಿ ಗಮನಿಸ್ತೇವೆ. ಅದಾದ ನಂತರ ಪ್ರತಿ ಪಠ್ಯಕ್ರಮದ ಕ್ಷೇತ್ರದಲ್ಲಿ ಶಾಲಾ ಶಿಕ್ಷಣದಲ್ಲಿ 4 ಹಂತಗಳಲ್ಲಿ ಪ್ರತಿ ಹಂತದ ಅಂತ್ಯದ ವೇಳೆಗೆ ಸಾಧಿಸಬೇಕಾಗಿರ್ತಕ್ಕಂತಹ ಒಟ್ಟಾರೆ ಗುರಿಗಳನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಸರ್, ಈಗ ನಿಮ್ಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು NEP ಬಂದ ಮೇಲೆ, NEP ನ್ಯೂ ಎಜುಕೇಶನ್ ಪಾಲಿಸಿ 2020ರಲ್ಲಿ ನಾವೇನು ಮೊದಲಿಗೆ 10+2 ಅಂತ ಇತ್ತು, ಅದಾದ ನಂತರ 10+2+3 ಅಂತ ಕಾಣ್ತೀವಿ, ಅದಾದ ನಂತರ 5+3+3+. ಈ ಒಂದು ತರಬೇತಿ ಕುರಿತು ಮಾತುಗಳನ್ನ